ನಮಸ್ಕಾರ ಕನ್ನಡಿಗರೇ, ಇಂದು ನಮ್ಮ RCB ಮತ್ತು LSCಯ ಪಂದ್ಯವು ನಡೆಯುತ್ತಾ ಇದ್ದು, ಈ ಪಂದ್ಯದಲ್ಲಿ ನಮ್ಮ ಬೆಂಗಳೂರಿನ ಬೌಲರ್ಸ್ ತುಂಬಾನೇ ಕಳಪೆಯಾದ ಒಂದು ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಹೌದು, IPL 2025ರ ಫಸ್ಟ್ ಹಾಫ್ ಅಲ್ಲಿ ನಮ್ಮ ಬೌಲರ್ಸ್ಗಳು ಒಂದೇ ಒಂದು ಪಂದ್ಯದಲ್ಲಿ 200ಕ್ಕಿಂತ ಹೆಚ್ಚು ರನ್ಸ್ ಅನ್ನು ಕನ್ಸಿಡರ್ ಮಾಡಿರಲಿಲ್ಲ. ಆದರೆ ಈಗ ಇಲ್ಲಿ ಕೇವಲ ಜಾಸ್ ಹೇಜಲ್ವುಡ್ ಅವರು ಕೆಲವು ಪಂದ್ಯಗಳಿಗೆ ಲಭ್ಯ ಇರದಿರುವುದರಿಂದ ಪದೇ ಪದೇ 200ಕ್ಕಿಂತ ಹೆಚ್ಚು ರನ್ಸ್ ಅನ್ನು ಕನ್ಸಿಡರ್ ಮಾಡ್ತಾ ಇದೆ. ಹೌದು, ಮುಂದೆ ನನಗೆ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಾ ಇದ್ದರು RCB ಇಲ್ಲಿ ಸುಯೇಶ್ ಶರ್ಮಾರನ್ನು ಡ್ರಾಪ್ ಮಾಡಬೇಕು ಮತ್ತು ಇವರ ಬದಲಿಗೆ RCB ಸ್ವಪ್ನಿಲ್ ಸಿಂಗ್ಗೆ ಚಾನ್ಸ್ ಕೊಡಬೇಕಂತ. ಮತ್ತೆ ಈ ಪಂದ್ಯದಲ್ಲಿ ಇಲ್ಲಿ ಪುನಃ ಸುಯೇಶ್ ಶರ್ಮಾ ಅವರು ಈ ಮಾತನ್ನು ಪ್ರೂವ್ ಮಾಡಿದ್ದಾರೆ. ಅವರಿಲ್ಲಿ ಕೇವಲ 3 ಓವರ್ ಹಾಕಿದ್ದು 3 ಓವರ್ಸ್ ಅಲ್ಲಿ 39 ರನ್ಸ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ. ಅಂದರೆ ತುಂಬಾನೇ ಒಂದು ಕಳಪೆಯಾದ ಬೌಲಿಂಗ್ ಅಂತಾನೆ ಹೇಳಬಹುದು. ಇನ್ನೊಂದು ಕಡೆ ನಮ್ಮ ಎಸ್ ದಯಾಲ್ ಅವರು ಕೂಡ ಕೇವಲ 3 ಓವರ್ಸ್ ಗಳಲ್ಲಿ 44 ರನ್ಸ್ ಅನ್ನು ಕೊಟ್ಟು ತುಂಬಾನೇ ಕಳಪೆಯಾದ ಬೌಲಿಂಗ್ ಅನ್ನು ಮಾಡಿದ್ದಾರೆ. ಇವರು ಕಳೆದ ಹಲವಾರು ಪಂದ್ಯಗಳಲ್ಲಿ ಈ ತರನೇ ಬೌಲಿಂಗ್ ಅನ್ನು ಮಾಡ್ತಾ ಇದ್ದು RCB ಅವರಿಗೆ ಇನ್ನೂ ಯಾಕೆ ಚಾನ್ಸ್ ಕೊಡ್ತಿದೆ ಅಂತಾನೆ ಅರ್ಥವಾಗುತ್ತಿಲ್ಲ. ಮತ್ತೆ ಇನ್ನೊಂದು ಕಡೆಯಲ್ಲಿ ಇಲ್ಲಿ RCB ಜಾಸ್ ಹೇಜಲ್ವುಡ್ ಅವರು ಅನ್ಅವೈಲೇಬಲ್ ಇದ್ದ ಕಾರಣ ನುವಾನ್ ತುಷಾರ್ಗೆ ಚಾನ್ಸ್ ಕೊಟ್ಟಿತ್ತು. ಮತ್ತೆ ನುವಾನ್ ತುಷಾರ್ ಅವರು ಈ ಪಂದ್ಯದಲ್ಲಿ ತುಂಬಾನೇ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ್ದು 4 ಓವರ್ಗಳಲ್ಲಿ ಕೇವಲ 26 ರನ್ ಅಷ್ಟೇ ಕೊಡುತ್ತಾರೆ. ಮತ್ತೆ ಇವರಲ್ಲಿ 1 ವಿಕೆಟ್ ಅನ್ನು ಕೂಡ ತೆಗೆದಿದ್ದು ಎಲ್ಲಾ ಬೌಲರ್ಗಿಂತ ಇವರು ಮಾತ್ರ ಒಂದು ಉತ್ತಮವಾದ ಇಕಾನಮಿಯಲ್ಲಿ ಬೌಲಿಂಗ್ ಅನ್ನು ಮಾಡಿದ್ದು. ಮತ್ತೆ ಉಳಿದ RCB ಎಲ್ಲಾ ಬೌಲರ್ಗಳು 40ಕ್ಕಿಂತ ಹೆಚ್ಚು ರನ್ಸ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ. ಮತ್ತೆ ಇವರೆಲ್ಲ ಈ ಕಳಪೆ ಬೌಲಿಂಗ್ ನಿಂದಾಗಿ LSCಯ ತಂಡ ಇಲ್ಲಿ ಟೋಟಲ್ ಆಗಿ 227 ರನ್ಸ್ ಅನ್ನು ಬೋರ್ಡ್ ಅಲ್ಲಿ ಕಲೆ ಹಾಕಿತು. ಮತ್ತೆ ಇದಕ್ಕೊಂದು ಮೇನ್ ಕಾರಣ ಯಾರಪ್ಪ ಅಂದ್ರೆ ರಿಷಬ್ ಪಂತ್ ಅವರು. ಹೌದು, ರಿಷಬ್ ಪಂತ್ ಅವರು ಈ ಪಂದ್ಯದಲ್ಲಿ 118 ರನ್ಸ್ ಅನ್ನು ಹೊಡೆದಿದ್ದು ತುಂಬಾನೇ ಒಂದು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿದ್ದಾರೆ. ಹಾಗಾಗಿ ಈ ಬೌಲಿಂಗ್ ಅನ್ನು ಇಟ್ಕೊಂಡು RCB ಇಲ್ಲಿ ಕಪ್ಪನ್ನು ಹೊಡೆದು ತುಂಬಾನೇ ಕಷ್ಟ. ಯಾಕಂದ್ರೆ ಇಷ್ಟು ಕಳಪೆಯಾದ ಬೌಲಿಂಗ್ ಅನ್ನಂತೂ RCB ಈ ಸೀಸನ್ ಅಲ್ಲಿ ಮಾಡೇ ಇರಲಿಲ್ಲ. ಆದ್ರೆ ಈಗ ಇಲ್ಲಿ ಪದೇ ಪದೇ RCB ಇಷ್ಟು ಕಳಪೆಯಾದ ಒಂದು ಬೌಲಿಂಗ್ ಅನ್ನು ಮಾಡ್ತಾ ಇದ್ದು RCB ಈ ಬೌಲಿಂಗ್ ಅನ್ನು ಇಟ್ಕೊಂಡು ಪ್ಲೇ ಆಫ್ಸ್ ನ ಪಂದ್ಯಗಳನ್ನು ಆಡಲಿಕ್ಕೆ ಹೋಗಿದೆ. ಹೌದು, ಪ್ಲೇ ಆಫ್ಸ್ ಅಂತ ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ RCB ಈ ತರದ ಬೌಲಿಂಗ್ ಅನ್ನು ಇಟ್ಕೊಂಡು ಯಾವ ತರ ಗೆಲ್ಲುತ್ತಂತವೇ ಅರ್ಥವಾಗುತ್ತಿಲ್ಲ. ನಿಮ್ಮ ಈ RCB ಕಳಪೆ ಬೌಲಿಂಗ್ ಬಗ್ಗೆ ಅಭಿಪ್ರಾಯವೇನು? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹಾಗಾದ್ರೆ ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.